ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕ ತನಗೆ ಬಂದಂತಹ ಆದಾಯ ಅಥವಾ ಸಂಬಳದಲ್ಲಿ ಅತಿ ಹೆಚ್ಚು ಖರ್ಚು ಮಾಡೋದೇ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ. ಅಪ್ಪಿತಪ್ಪಿ ರೋಗಗಳು ಬರಬಾರ್ದು. ಬಂತು ಅಂತಂದ್ರೆ ಜನಸಾಮಾನ್ಯನಿಗೆ ಸಾಯೋದು ಬಿಟ್ಟು ಬೇರೆ ಪರಿಸ್ಥಿತಿ ಇಲ್ಲ. ಅಂತಹ ಸಿಚುವೇಶನ್ ಕರ್ನಾಟಕದಲ್ಲಿ ಇದೆ. ಯಾಕೆ ಅಂತಂದರೆ ರೋಗ ಏನು ಅಂತ ಕಂಡುಹಿಡಿಯೋದಕ್ಕೆ ಬೇಕಾಗಿರೋದು ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್. ಅದರಲ್ಲೂ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಸಿಟಿ ಸ್ಕ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಸಿಟಿ ಸ್ಕ್ಯಾನ್ ಅಲ್ಲ, ನಾರ್ಮಲ್ ಸ್ಕ್ಯಾನಿಂಗ್ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಬಟ್ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ದುಡ್ಡು ಕೊಟ್ಟು ಬಹಳ 4,000, 2,000, 3,000 ಖರ್ಚು ಮಾಡಿ ಸಿಟಿ ಸ್ಕ್ಯಾನು, ನಾರ್ಮಲ್ ಸ್ಕ್ಯಾನಿಂಗ್, MRI ಮಾಡಿಸ್ಕೊಳ್ಳುವಂಥ ಶಕ್ತಿ ಭಾಳಷ್ಟು ಜನರಿಗೆ ಇರೋದಿಲ್ಲ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ಸ್ಕ್ಯಾನಿಂಗ್ ಮಾಡ್ತಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ಸ್ಕ್ಯಾನಿಂಗ್ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 12ಕ್ಕೂ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಫೆಸಿಲಿಟಿ ಇಲ್ಲ. ಕಳೆದ 1 ವಾರದಿಂದ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ, ದುಡ್ಡು ಕಟ್ಟಿಲ್ವಂತೆ. ಹಾಗಾಗಿ ಸ್ಕ್ಯಾನಿಂಗ್ ಕಂಪ್ಲೀಟ್ ಕ್ಲೋಸ್, ಬಂದ್ ಮಾಡಿದ್ದಾರೆ. MRI ಅಂಡ್ ಸಿಟಿ ಸ್ಕ್ಯಾನ್ ಮತ್ತು ನಾರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. 1 ವಾರದಿಂದ ಸಮಸ್ಯೆ ಇದೆ. ಆದರೆ ಬಡವರ ನರಳಾಟ ಮತ್ತು ಬಡವರ ಗೋಳು ಈ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳೇ ಮತ್ತು ಆರೋಗ್ಯ ಸಚಿವರೇ ಈ ಸ್ಟೋರಿಯನ್ನ ತಾವು ನೋಡ್ಲೇಬೇಕು, ಈ ಸುದ್ದಿಯನ್ನ ತಾವು ಕೇಳಲೇಬೇಕು. ತಾವೊಂದ್ರಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ, ಏನ್ ಚೆನ್ನಾಗಿ ನೀವು ಪರ್ಯಾಯ ವ್ಯವಸ್ಥೆ ಮಾಡಿದ್ದೀರಿ ಇಡೀ ರಾಜ್ಯಾದ್ಯಂತ ಅಂತ ಸತ್ಯ ದರ್ಶನ ನಿಮಗೆ ಮಾಡ್ತೀವಿ. ಎಸ್, ICU ನಲ್ಲಿ ಸರ್ಕಾರ, ಜನ ಅಲ್ಲ ICU ಅಲ್ಲಿರೋದು, ಈ ಸರ್ಕಾರನೇ ICU ಅಲ್ಲಿದೆ. ಯಾಕಂದ್ರೆ ಈ ಸರ್ಕಾರದ ಖಜಾನೆ ಖಾಲಿ ಆಗೋಗಿದೆ. ಈ ಸರ್ಕಾರ ಕೊಡಬೇಕಾಗಿರುವಂತಹ ಹಣವನ್ನ ಕೊಡಕ್ಕಾಗದೆ ವಿಲವಿಲ ಅಂತ ಪತ್ರಗುಡ್ತಾ ಇದೆ. ಸ್ಕ್ಯಾನಿಂಗ್ ಫೆಸಿಲಿಟಿ ಕೊಡ್ತಾ ಇದ್ದಂತಹ ಸಂಸ್ಥೆಗೆ 143 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆಯಂತೆ. ಹೀಗಾಗಿ ಆ ಸಂಸ್ಥೆ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ. ಕಳೆದ 1 ವಾರದಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಸ್ಕ್ಯಾನಿಂಗ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇದು ಬಡವರ ಮೇಲೆ ಗದಾ ಪ್ರಹಾರ, ಇದು ಬಡವರ ನರಳಾಟ. ಬಡವರು ಅಂದ್ರೆ ಈ ಸರ್ಕಾರಕ್ಕೆ ಅಲರ್ಜಿ. ಇದು ಸರ್ಕಾರದ ನಿರ್ಲಕ್ಷ್ಯ, ಇದು ಸರ್ಕಾರದ ನಿರ್ಲಕ್ಷ್ಯ, ಇದು ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯ, ಇದು ಆರೋಗ್ಯ ಸಚಿವರ ನಿರ್ಲಕ್ಷ್ಯ, ಇದು ಆರೋಗ್ಯ ಇಲಾಖೆಯ ದೊಡ್ಡ ದೊಡ್ಡ ನಿರ್ಲಕ್ಷ್ಯ. ರಾಜ್ಯದೆಲ್ಲೆಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ MRI, ಸಿಟಿ ಸ್ಕ್ಯಾನ್ ಮತ್ತು ನಾರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ. ಕಳೆದ 1 ವಾರದಿಂದ ಹಲವೆಡೆ ಬಡವರು ನರಳಾಟ ನೋಡಕ್ಕಾಗ್ತಾ ಇಲ್ಲ. ಬಡವರು ಅಂದ್ರೆ ಈ ಸರ್ಕಾರಕ್ಕೆ ನಿರ್ಲಕ್ಷಣ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಸ್ಕ್ಯಾನಿಂಗ್ ಮಾಡಿಸೋಕ್ಕಾಗದೆ ಮತ್ತು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಅವ್ರು ಹೇಳಿದಷ್ಟು ದುಡ್ಡು ಕೊಡೋಕ್ಕಾಗದೆ ಬಡವರು ಪರದಾಟ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಬಡವರನ್ನ ಹೇಳೋರು ಕೇಳೋರು ಯಾರು ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ಬಡವ್ರಿಗೆ ಮಾತ್ರ ರೋಗಗಳು ಬರಬಾರ್ದು. ಬಂದ್ರೆ ತೋರಿಸ್ಕೊಳ್ಳೋಷ್ಟು ಶಕ್ತಿ ಇರೋದಿಲ್ಲ, ಹಣ ಕೊಡುವಷ್ಟು ಶಕ್ತಿ ಇರೋದಿಲ್ಲ. ಆ ರೋಗದಿಂದಲೇ ಸತ್ತು ಹೋಗ್ಬೇಕಷ್ಟೇ. ಅದು ಬಿಟ್ಟು ಬೇರೆ ಚಾಯ್ಸ್ ಇಲ್ಲ ಬಡವರಿಗೆ. ರೋಗಿಗಳನ್ನ ಮಾತಾಡ್ಸೋರು ಆಸ್ಪತ್ರೆಯಲ್ಲಿ ಗತಿ ಇಲ್ಲ. ಯಾಕಿಲ್ಲ ಸ್ಕ್ಯಾನಿಂಗು, ಏನಾಗ್ತಾ ಇದೆ, ಯಾವಾಗ ಸ್ಕ್ಯಾನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ರೋಗಿಗಳಿಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಸೊ ದೇವರೇ ಗತಿ, ದೇವ್ರ ಗತಿ ಅಲ್ಲ. ಸರ್ಕಾರಗಳು ಬಡವರ ಪಾಲಿಗೆ ವರದಾನ ಆಗಬೇಕೇ ಹೊರತು ಶಾಪ ಆಗಬಾರ್ದು. ಕರ್ನಾಟಕದಾದ್ಯಂತ ಬರೋಬ್ಬರಿ 13 ಜಿಲ್ಲಾಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಸಮಸ್ಯೆ ಆಗಿದೆ. ನಾವು ಆದಷ್ಟು ಬೇಗ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೇರೆ ಕಡೆ ಇರೋ ಜನ ಕರ್ನಾಟಕದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡೋಕ್ಕಾಗ್ತಾ ಇಲ್ವಂತೆ, ದುಡ್ಡು ಕೊಟ್ಟಿಲ್ವಂತೆ ಅಂತ
ಯಾವ ರೀತಿ ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಲೆಕ್ಕ ಹಾಕಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.